ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಇವತ್ತು ನಾನು ನನ್ನಮ್ಮ ಮಾಡುವಂತಹ ಮೀನಿನ ಕಟ್ಟಾಮಿರ್ಚಿ, ಅದರಲ್ಲೂ ತಾರ್ಲೆ ಅಥವಾ ತೂರಿ ಮೀನಿನ ಕಟ್ಟಾಮಿರ್ಚಿ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಒಂಥರ ಉಪ್ಪಿನಕಾಯಿ ಥರ ಇರುತ್ತೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಹಾಗೆ ಇದನ್ನ 2-3 ದಿವಸ ತನಕ ನಾವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಥರ ಚಿಕ್ಕ ಚಿಕ್ಕ ತೂರಿ ಮೀನು ಅಥವಾ ತರ್ಲೆ ಅಥವಾ ಬೂತಾಯಿ ಮೀನು ಅಂತ ಹೇಳ್ತೀವಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮಸಾಲೆಗೆ ನಾನಿಲ್ಲಿ ಖಾರದ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಇನ್ನೊಂದು ಸ್ವಲ್ಪ ಬೇಕು ಹಾಕ್ಕೊಳ್ತೀನಿ. ಹಾಗೆ 2 ಅಥವಾ 3 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಮೆಣಸನ್ನು ತಗೊಂಡಿದ್ದೀನಿ. 1 ಲಿಂಬು ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನಿಮ್ಮ ಹುಳಿಗೆ ಅನುಸಾರವಾಗಿ ತಗೊಳ್ಬೋದು. ನಾನು ಇವಿಷ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ಮೆಣಸು ಸಪ್ಪೆ ಅನ್ನೋದಾದರೆ, ಅಂದರೆ ಸಪ್ಪೆ ಮೆಣಸೆಲ್ಲ ತಗೊಳ್ತೀವಲ್ಲ, ಆ ಮೆಣಸಾದರೆ 1 ಟೀ ಸ್ಪೂನ್ ಆಗುವಷ್ಟು ಕಪ್ಪು ಕಾಳು ಮೆಣಸನ್ನು ತಗೊಳ್ಬೇಕಾಗತ್ತೆ. ನಾನು ಸ್ವಲ್ಪ ಖಾರವಾಗಿರುವಂತಹ ಮೆಣಸನ್ನು ತಗೊಂಡಿದ್ರಿಂದ ಕಾಳು ಮೆಣಸನ್ನೇನು ಸೇರಿಸ್ಕೊಳ್ತಾ ಇಲ್ಲ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು, ಕೇವಲ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಖಾರ ಕಂಟ್ರೋಲಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡಿದ್ದೀನಿ. ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ನುಣ್ಣಗಾಗಿದೆ ಅಂತ. ಈ ಥರ ಮೀನು ಖಾರ ಅಥವಾ ಮೀನು ಮಸಾಲೆ ಎಲ್ಲ ಮಾಡ್ಕೊಳ್ತೀವಲ್ಲ, ಮೀನು ಸಾಂಬಾರೆಲ್ಲ, ಮಸಾಲೆ ನುಣ್ಣಗಾದಷ್ಟು ಟೇಸ್ಟು ಸಖತ್ತಂದರೆ ಸಖತ್ತಾಗಿಬಿಡುತ್ತೆ. ನಮ್ಮ ಕಡೆ ಎಲ್ಲ ಒಳ್ಳಲ್ಲಿ ಬೀಸಿ ಮಾಡ್ಕೊಳ್ತೀವಲ್ಲ, ಆದರೆ ಇವಾಗ ಮಿಕ್ಸಿ ಅಥವಾ ಗ್ರೈಂಡರ್ ಬಂದಿರೋದ್ರಿಂದ ಒಳ್ಳು ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ. ಆದರೆ ನಾನಿವತ್ತು ಗ್ರೈಂಡರ್ನಲ್ಲಿ ಬೀಸ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ನುಣ್ಣಗೆ ಈ ರೀತಿಯಾಗಿ ಬೀಸ್ಕೊಂಡು ಬಂದಿದ್ದೀನಿ. ಒಂದು ಮಡಿಕೆನಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಕೊಂಡಿದ್ದೀನಿ. ಅಂದರೆ ತುಂಬ ಜಾಸ್ತಿ ತಿಳುವಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ದಪ್ಪವಾಗಿಯೇ ಇರಬೇಕಾಗತ್ತೆ. ಹಾಗೆ ಇದಕ್ಕೆ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಮೀನಿದೆಯೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 1 kg ಆಗುವಷ್ಟಿತ್ತು, ಅಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಸಾಲೆಗೆ ಈ ರೀತಿಯಾಗಿ ಮೀನನ್ನು ಹಾಕಿದ ಮೇಲೆ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ರುಬ್ಬೋದಕ್ಕೇ, ಆದರೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೇ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಮಸಾಲೆಗೆಲ್ಲ ಉಪ್ಪು ಹೀರ್ಕೊಂಡಿರುತ್ತೆ. ಹಾಗಾಗಿ ಇವಾಗ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಉಪ್ಪನ್ನು ಹಾಕಿ ನೋಡಿ ಈ ರೀತಿಯಾಗಿ ಕೈಯಲ್ಲೇ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಪಾತ್ರೆನೇ ಅಲ್ಗಾಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಅಲ್ಗಾಡಿಸಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಹುಟ್ಟು ಅಥವಾ ಸೌಟನ್ನೇನು ಹಾಕ್ಕೊಳ್ಬಾರ್ದು. ಹಾಗೆಯೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದನ್ನ ಹೈ ಫ್ಲೇಮಲ್ಲೂ ಬೇಯಿಸ್ಕೋಬಾರ್ದು, ತುಂಬ ಲೋ ಫ್ಲೇಮಲ್ಲೂ ಬೇಯಿಸ್ಕೋಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಮಧ್ಯ ಇದನ್ನ ತಿರುವು ಹಾಕ್ಕೊಳ್ತಾನೆ ಇರಬೇಕು. ಅಂದರೆ ಸೌಟಲ್ಲೇನು ನಾವು ತಿರುವು ಹಾಕ್ಕೊಳ್ಬಾರ್ದು. ಪಾತ್ರೆನೇ ಅಲ್ಗಾಡಿಸ್ಕೊಂಡು, ಬಟ್ಟೆ ಹಿಡ್ಕೊಂಡು ಪಾತ್ರೆನ ಈ ರೀತಿ ಅಲ್ಗಾಡಿಸ್ಕೊಂಡು ಇದನ್ನ ಆವಾಗವಾಗ ಸ್ವಲ್ಪ ಮಗ್ಚಾಕ್ತಾನೆ ಇರಬೇಕಾಗತ್ತೆ. ಈ ರೀತಿ ಮಾಡಿ ಸುಮಾರು ಒಂದು 10ರಿಂದ 15 ನಿಮಿಷ ಇಲ್ಲ 20 ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ನಾವು ಕುಚ್ಚಗಕ್ಕಿ ಗಂಜಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಸಖತ್ತಂದರೆ ಸಖತ್ತಾಗಿರುತ್ತೆ. ಊಟ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ ಪಾತ್ರೆ ಹಿಡ್ಕೊಂಡು ಅಲ್ಗಾಡಿಸ್ಕೋಬೇಕು. ಅಂದರೆ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ ಈ ಥರ ಮಾಡಿಕೊಂಡ್ರೆ. ಹಾಗೆ ಇದಕ್ಕೆ ನಾವು ಈರುಳ್ಳಿ ಏನೂ ಸೇರಿಸದೇ ಇರೋದ್ರಿಂದ 2-3 ದಿವಸ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ನೋಡಿ, ಇದಕ್ಕೆ ದೋಸೆ ಜೊತೆನೂ ತಿನ್ಬೋದು, ಚಪಾತಿ ಯಾವುದ್ರ ಜೊತೆಗಾದರೂ ತಿನ್ಬೋದು, ಅನ್ನದ ಜೊತೆನೂ ಕೂಡ ತಿನ್ಬೋದು. ಸಖತ್ತಾಗಿರುತ್ತೆ. ಅದರಲ್ಲೂ ಕುಚ್ಚಗಕ್ಕಿ ಗಂಜಿ ಎಲ್ಲ ಮಾಡಿಕೊಂಡು ಈ ಥರ ಒಂದು ಕಟ್ಟಾಮಿರ್ಚಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಏನು ವಿಶೇಷ ಅಂದರೆ ಇದರ ಮೀನಿಗಿಂತ ಆ ಮಸಾಲೆ ಹಾಕಿರ್ತೀವಲ್ಲ, ಮಸಾಲೆನೇ ತುಂಬಾ ಟೇಸ್ಟು. ಹುಳಿ ಖಾರ ಎಲ್ಲನೂ ಕೂಡ ಹದವಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಕುಚ್ಚಗಕ್ಕಿ ಗಂಜಿ ಮಾಡ್ಕೊಂಡ್ರಂತೂ ಈ ರೀತಿಯಾಗಿ ಮಸಾಲೆ ಖಾರನ ಕಟ್ಟಾಮಿರ್ಚಿನ ಮಾಡಿಕೊಂಡ್ರೆ ಸಖತ್ತಂದರೆ ಸಖತ್ತಾಗಿರುತ್ತೆ. ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬರಾಗಿದ್ದರೆ ಪ್ಲೀಸ್ ಮಲೆನಾಡು ಸವಿರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಏನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.